ನಮ್ಮ ಕರ್ನಾಟಕದ ಪ್ರಜಾಕೀಯ ಪಕ್ಷವನ್ನು ಅದ್ಯಾವುದೋ ತಮಿಳುನಾಡಿನ ಟಿ.ವಿ.ಕೆ ಪಕ್ಷದೊಂದಿಗೆ ಹೋಲಿಕೆಯನ್ನು ಮಾಡಿಕೊಂಡು ಕೆಲವೊಂದಷ್ಟು ಜನರು ತಮಿಳುನಾಡಿಗೆ ಜೋಸೆಫ್ ವಿಜಯ್ ಮುಖ್ಯಮಂತ್ರಿಯಾದರೆ ಕರ್ನಾಟಕಕ್ಕೆ ನಮ್ಮ ಉಪೇಂದ್ರರವರು ಮುಖ್ಯಮಂತ್ರಿ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕೊಳ್ತಾ ಇದ್ದಾರೆ. ಆ ಪೋಸ್ಟ್ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ನಂತರ ನನಗಂತೂ ಎತ್ತೆತ್ತಲಿಂದ ನಗಬೇಕು, ಎತ್ತೆತ್ತಲಿಂದ ಅಳಬೇಕು ಅಂತ ಒಂದನ್ನು ಸರಿಯಾಗಿ ಅರ್ಥನೇ ಆಗಲಿಲ್ಲ. ಅಲ್ಲ ಕಂಡ್ರು, ಆ ತಮಿಳುನಾಡಿನ ಜನರ ಹಾಗೆ ಕರ್ನಾಟಕದ ಜನರನ್ನು ಹುಚ್ಚರ ಚಿತ್ರನಟರನ್ನೆಲ್ಲ ಬೆಂಬಲಿಸೋದಕ್ಕೆ ನಮ್ಮ ಕರ್ನಾಟಕದ ಜನರು ಎಷ್ಟು ಬುದ್ಧಿವಂತರು ಅಂದರೆ ಚಿತ್ರನಟರಿಗೆ ಜೈ 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 ಅಂತ ಜೈಕಾರವನ್ನು ಹಾಕಿ ಚುನಾವಣೆಯ ಸಮಯದಲ್ಲಿ ಸರಿಯಾಗಿ ಕಾಲಿಡಿದು ಎಳೆದು ಮಕ್ಕಡೆ ಮಲಗಿಸ್ಬಿಡ್ತಾರೆ. ಪ್ರಜಾಕೀಯ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಕಾನ್ಸೆಪ್ಟ್ ಅನ್ನೋದಿದೆ. ಟಿ.ವಿ.ಕೆ ಪಕ್ಷಕ್ಕೆ ಯಾವ ಕಾನ್ಸೆಪ್ಟ್ ಇದೆ? ಅದೇ ಇದೆ, ಉಚಿತ ಕೊಡುಗೆಗಳನ್ನು ತುಂಬಿಕೊಂಡಿರುವಂತಹ ಕಾಂಕ್ರೀಟ್ ತೊಟ್ಟಿ ಇದೆ. ಪ್ರಜಾಕೀಯ ಪಕ್ಷ ಟಿ.ವಿ.ಕೆ ಪಕ್ಷದ ರೀತಿಯಾಗಿ ಗೆಲ್ಲಬೇಕು ಕರ್ನಾಟಕದಲ್ಲಿ ಭರ್ಜರಿಯಾಗಿ ಅಂದರೆ ಪ್ರಜಾಕೀಯ ಪಕ್ಷದವರು ಒಂದು ಕೆಲಸ ಮಾಡಿ, ಹೇಗೆ ತಮಿಳುನಾಡಿನ ಟಿ.ವಿ.ಕೆ ಪಕ್ಷ ಕೆಲವೊಂದಷ್ಟು ಉಚಿತವಾದಂತಹ ಕೊಡುಗೆಗಳನ್ನು ಘೋಷಣೆಯನ್ನು ಮಾಡಿದರು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಉಚಿತವಾದಂತಹ ಕೊಡುಗೆಗಳನ್ನು ಘೋಷಣೆಯನ್ನು ಮಾಡಿಬಿಡಿ. ಅವರು ಹೊಸದಾಗಿ ಮದುವೆ ಆಗೋಂಥವ್ರಿಗೆ ಹೊಸದಾಗಿ ಮದುವೆ ಆಗೋಂಥವ್ರಿಗೆ 8 ಗ್ರಾಮ್ ಚಿನ್ನವನ್ನು ಕೊಡ್ತೀವಿ ಅಂತ ಹೇಳಿದರು. ನೀವೊಂದು ಕೆಲಸ ಮಾಡಿ, ಒಂದು 80 ಗ್ರಾಮ್ ಕೊಡ್ತೀವಿ ಅಂತ ಹೇಳ್ಬಿಡಿ. ಮೊದಲು ಕೊಡ್ತೀವಿ ಅಂತ ಹೇಳಿ ನಂತರ ಏನು ಮಾಡಬೇಕು ಅಂತ ನಾನೇನೇ ಹೇಳ್ಕೊಡ್ತೀನಿ. ಹೊಸದಾಗಿ ಮದುವೆ ಆಗುವಂತಹ ಹೆಣ್ಣಿಗೆ ರೇಷ್ಮೆ ಸೀರೆ ಅಂತೆ ನೀವು ಗಂಡಿಗೂ ಕೊಡ್ತೀವಿ ಅಂತ ಹೇಳಿ ಗಂಡಿಗೆ ರೇಷ್ಮೆ ಪಂಚೆ ಹಾಗೆ ಶಲ್ಯ ಇವನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ. ಹಾಗೆ ಮದುವೆ ಖರ್ಚಿಗೆ ಒಂದು 5 ಲಕ್ಷ ಕೊಡ್ತೀವಿ ಅಂತ ಹೇಳಿಬಿಡಿ. ಹಾಗೆ ಬ್ಯಾಚುಲರ್ ಪಾರ್ಟಿ ಅಥವಾ ಡ್ರಿಂಕ್ಸ್ ಪಾರ್ಟಿಗೆ ಒಂದು 50,000 ಕೊಡ್ತೀವಿ ಅಂತ ಹೇಳಿ. ಜೊತೆಗೆ ಮದುವೆ ಆದ ನಂತರ ಹನಿಮೂನ್ಗೆ ಒಂದು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದಕ್ಕೆ ಒಂದು ಪ್ಯಾಕೇಜನ್ನು ಘೋಷಣೆಯನ್ನು ಮಾಡಿಬಿಡಿ. ಸಾಕು, ಅಲ್ಲಿಗೆ ಸಾಕು, ಸ್ವಿಟ್ಜರ್ಲ್ಯಾಂಡ್ಗೆ ಒಂದು ಪ್ಯಾಕೇಜನ್ನು ಘೋಷಣೆಯನ್ನು ಮಾಡಿಬಿಡಿ. ಅವ್ರು ಹೇಳ್ತಾರೆ 6 ಸಿಲಿಂಡರ್ ಕೊಡ್ತೀವಿ ಅಂತ. ನೀವೇನು ಮಾಡಿ ಒಂದು 16 ಸಿಲಿಂಡರನ್ನು ಕೊಡ್ತೀವಿ ಅಂತ ಹೇಳಿ. ಹಾಗೆ ಗಂಡಸ್ರಿಗೂ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿ, ಹೆಂಗಸ್ರಿಗೂ ಬಸ್ನಲ್ಲಿ ಉಚಿತವಾದಂತಹ ಪ್ರಯಾಣ ಅಂತಂದ್ಬಿಟ್ಟು ಹೇಳಿ, ಮದುವೆ ಆಗದಂತಹ ಗಂಡಸರಿಗೆ ಅಂದರೆ ಗಂಡು ಮಕ್ಕಳಿಗೆ ಮದುವೆಯನ್ನು ಮಾಡಿಸ್ತೀವಿ ಅಂತ ಹೇಳಿ, ಮದುವೆ ಆಗದಂತಹ ಹೆಣ್ಣು ಮಕ್ಕಳಿಗೆ ಅಮೇರಿಕಾದಿಂದ ಗಂಡನ್ನು ತಂದು ಅಂದರೆ ಅಲ್ಲಿನ ಗಂಡನ್ನು ಹುಡುಕಿ ನಿಮಗೆ ಮದುವೆ ಮಾಡಿಸ್ತೀವಿ ಅಂತ ಹೇಳಿ, ಈ ರೀತಿಯಾಗಿ ಒಂದಷ್ಟು ಘೋಷಣೆಗಳನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದ ನಂತರ ನೋಡ್ಕೊಳ್ಳೋಣ. ಇಂತಹ ಘೋಷಣೆಗಳನ್ನೆಲ್ಲ ಮಾಡಿದ ನಂತರ ಏನಾದರೂ ತಪ್ಪಿ ಚುನಾವಣೆಯಲ್ಲಿ ಗೆದ್ದರೆ ನಮ್ಮ ಉಪೇಂದ್ರರವರು ಸಿನಿಮಾದಲ್ಲಿ ಯಾವ ರೀತಿಯಾಗೆಲ್ಲ ಟ್ವಿಸ್ಟ್ ಕೊಡ್ತಾರೆ ಹೇಳಿ, ಆ ರೀತಿಯಾಗಿ ಟ್ವಿಸ್ಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಕೆಲವೊಂದಷ್ಟು ಕಂಡೀಷನ್ಗಳನ್ನು ಹಾಕಿದ್ರಲ್ಲ, ಅದೇ ರೀತಿಯಾಗಿ ನಾವುಗಳು ಕಂಡೀಷನ್ ಹಾಕ್ಬಿಡೋಣ. ಏನೇನು ಕಂಡೀಷನ್ ಹಾಕೋಣ ನೋಡ್ರಪ್ಪ, ಹೊಸದಾಗಿ ಮದುವೆ ಆಗೋಂಥವ್ರು ಇಂಥವ್ರಿಗೆ ನಾವು ಈ ಘೋಷಣೆಗಳನ್ನ ಅಂದರೆ ಈ ಕೊಡುಗೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೊಸದಾಗಿ ಮದುವೆ ಆಗೋಂಥವ್ರು ಅಂದರೆ ಏನು? 60 ವರ್ಷ ದಾಟಿರುವಂಥವರು ಮದುವೆ ಆಗೋಂಥವರಿಗೆ ಮಾತ್ರ ಇಂತಹ ಏನದು ಉಚಿತಗಳನ್ನು ಕೊಡ್ತೀವಿ ಅಂತ ಮಧ್ಯದಲ್ಲಿ ಒಂದು ಕಂಡೀಷನ್ ಆಗಿಬಿಡಿ. ಯಾವನ ಪ್ರಶ್ನೆ ಮಾಡ್ತಾನೆ? ಯಾವನಾರು ಪ್ರಶ್ನೆ ಮಾಡೋದಕ್ಕೆ ಬರ್ತಾನೆ? ಮದುವೆಯಾದ ನಂತರ ನೀವೇನಾದರೂ ವಿಚ್ಛೇದನವನ್ನು ಪಡ್ಕೊಂಡ್ರೆ ಸರ್ಕಾರ ನೀಡಿರುವಂತಹ ಅಷ್ಟು ಚಿನ್ನವನ್ನು, ನೀಡಿರುವಂತಹ ಹಣವನ್ನು ಬಡ್ಡಿ ಸಮೇತ ಅದನ್ನು ಮರಳಿ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ. ಅಲ್ಲಿಗೆ ಒಂದಷ್ಟು ಕತ್ತರಿ ಬೀಳುತ್ತೆ. ತಲೆಗೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಶ್ವಾಸನೆ ಕೊಟ್ಟಿದ್ದೀವಿ, ಅದನ್ನೆಲ್ಲ ಈಡೇರಿಸಬೇಕು. ನಂತರ ಉಚಿತ ಪ್ರಯಾಣ ಅದನ್ನು ಒಂದು ಹಾಕಿ ಮಧ್ಯದಲ್ಲಿ 80 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅಂತ ಒಂದು ಕಂಡೀಷನ್ ಹಾಕಿ. ಹಾಗೆ 16 ಸಿಲಿಂಡರ್ ಅಂತ ಹೇಳಿದ್ದೆ ಅಲ್ಪ, ಈ 16 ಸಿಲಿಂಡ್ರನ್ನ ಹೇಳಿ 5 ವರ್ಷಕ್ಕೆ 16 ಸಿಲಿಂಡರ್ ಅಂತ ಹೇಳಿ. ನಾವೇನು ಇಷ್ಟು ಕೆ ಜಿನೇ ತುಂಬಿಕೊಡ್ತೀವಿ ಅಂತ ಹೇಳಿದ್ದೀವ? 14 ಕೆ ಜಿ 16 ಕೆ ಜಿ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ವಾ? ಇಲ್ವಲ್ಲ, ಒಂದೊಂದು 2 ಕೆ ಜಿದು ಕೊಡಿಯತೆಗೆ ಮುಗೀತಲ್ಲ 16 ಸಿಲಿಂಡ್ರ್. ನಾವೇನು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದೀವ? ಈ ರೀತಿಯಾಗಿ ಒಂದಷ್ಟು ಮಕಾರ ಮಾಡಿ ಜನರನ್ನು ಒಂದಷ್ಟು ಯಾಮಾರಿಸಿ ಹಾಗೆ ಹೀಗೆ ಅಂತಂದ್ಬಿಟ್ಟು ನಡೆಸ್ಕೊಂಡು ಹೊರಟೋಗ್ಬಿಡೋಣ ಒಂದು 5 ವರ್ಷ. ಅಯ್ಯೋ, ಪ್ರಜಾಕೀಯದಲ್ಲಿರೋಂಥವ್ರು ಪ್ರಜಾಕೀಯದ ಬಗ್ಗೆನೇ ಸರಿಯಾಗಿ ಅರ್ಥವನ್ನು ಮಾಡ್ಕೊಂಡಿಲ್ಲ. ಪ್ರಜಾಕೀಯ ಪಕ್ಷ ಏನನ್ನ ತಿಳಿಸುತ್ತೆ, ಅದರ ಕಾನ್ಸೆಪ್ಟ್ ಏನು, ಡೆವಲಪ್ಮೆಂಟು, ರಾಜ್ಯವನ್ನು ಡೆವಲಪ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರದ್ದು ಪ್ರಜಾಕೀಯದ ಪಕ್ಷದ ಕಾನ್ಸೆಪ್ಟ್ ಇಟ್ಕೊಂಡಿದ್ರೆ ಟಿ.ವಿ.ಕೆ ಪಕ್ಷದ್ದು ಏನು? ಉಚಿತ ಕೊಡುಗೆಗಳನ್ನು ಕೊಟ್ಟು ರಾಜ್ಯವನ್ನು ಹಿಂದುಳಿಯುವಂತೆ ಮಾಡುವಂತಹದ್ದು. ಪ್ರಜಾಕೀಯ ಪಕ್ಷ ನಮಗೇನು ತಿಳಿಸ್ಕೊಡುತ್ತೆ? ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ಕೊಡುತ್ತೆ. ಟಿ.ವಿ.ಕೆ ಪಕ್ಷ ಏನು ಹೇಳ್ಕೊಡುತ್ತೆ? ನಾನು ಮೊದಲು ಪ್ರಭು, ನಾನು ಪ್ರಭುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರಜೆಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ಕೊಡುತ್ತೆ. ಹಾಗೆ
ಪ್ರಜಾಕೀಯ ಪಕ್ಷ ಅಂದರೆ ಉಪೇಂದ್ರರವರೇ ಸ್ವಂತ ಹೇಳ್ತಾರೆ, ನನ್ನದಲ್ಲ ಪ್ರಜಾಕೀಯ ಪಕ್ಷ, ಪ್ರಜಾಕೀಯದಲ್ಲಿ ನಾನಿರೋದಿಲ್ಲ ಕಣ್ರಯ್ಯ ಅಂತಂದ್ಬಿಟ್ಟು ಅವರೇ ಹೇಳ್ತಾರೆ. ಟಿ ವಿ ಕೆಯಲ್ಲಿ ನಾನು ನಾನು ನಾನಿರ್ತೀನಿ ಅಂತ ಹೇಳ್ತಾರೆ. ಇಂತಹ ವಿಷಯಗಳನ್ನೆಲ್ಲ ನಾನು ಪ್ರಜಾಕೀಯ ಪಕ್ಷದವರಿಗೆ ಅರ್ಥವನ್ನು ಮಾಡಿಸುವಂತಹ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಪ್ರಜಾಕೀಯ ಪಕ್ಷದಲ್ಲಿರುವಂಥವರೇ ಇಂತಹ ಪೋಸ್ಟ್ಗಳನ್ನು ಹಾಕ್ಕೊಳ್ತಾ ಇರೋದು. ಹಾಗಾಗಿ ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ಅರ್ಥವನ್ನು ಮಾಡಿಸ್ಬೇಕಾಗಿತ್ತು. ಹಾಗೆ ಕೊನೆಯದ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಉಪೇಂದ್ರ ಅವರು ಇದ್ದಾರಲ್ಲ, ಹಾಗೆ ಅವರ ವೈಫು ಇದ್ದಾರಲ್ಲ, ಎಲ್ಲರೂ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಅಪ್ಪಟ ನರೇಂದ್ರ ಮೋದಿಯವರ ಅಭಿಮಾನಿಗಳು ಹಾಗೆ ಅನುಯಾಯಿಗಳು ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.